ಫಿಟ್ನೆಸ್ ನಮ್ಮ ಚಾನೆಲ್ ಅಲ್ಲಿ ಸ್ಟಾರ್ಟ್ ಆಗ್ಲಿ. ಸೊ ನಿಮ್ಮ ಮ್ಯಾಟ್ ತಕೊಂಡ್ ಬನ್ನಿ ಅಂಡ್ ಇವಾಗಿಂದಾನೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಯಾರೆಲ್ಲ ಓವರ್ ವೇಟ್ ಆಗಿದ್ದಾರೆ, ಯಾರೆಲ್ಲ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂಡ್ ಜಂಪಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ, ರನ್ನಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ ಅಂತ ಹೇಳಿ ನಾನಿವಾಗ ಸಿಂಪಲ್ ಎಕ್ಸರ್ಸೈಸ್ ಹೇಳಿಕೊಡ್ತೇನೆ. ಅದನ್ನು ನೀವು ಫಾಲೋ ಮಾಡಿ, ಅಟ್ ಲೀಸ್ಟ್ 15 ಡೇಸ್ ಫಾಲೋ ಮಾಡಿ. ನಿಮ್ಗೆ ಒಂದು ಚೆನ್ನಾಗಿರೋ ರಿಸಲ್ಟ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದನ್ನೇ ಫರ್ದರ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಖಂಡಿತವಾಗಿ ಒಂದಿನ ನನ್ನ ರೀತಿ ಸ್ಲಿಮ್ ಆಗ್ಬೋದು. ಸೊ ಎಲ್ಲೂ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಅಂಡ್ ಸಿಂಪಲ್ ಆಗಿರೋ ಎಕ್ಸರ್ಸೈಸ್ ಹೇಳ್ಕೊಡ್ತಾ ಇದ್ದೇನೆ, ಸೊ ಕಂಪ್ಲೀಟ್ ವಿಡಿಯೋ ನೋಡ್ಲೇಬೇಕು. ಫಸ್ಟ್ ಎಕ್ಸರ್ಸೈಸ್ಗೆ ಕಾಲನ್ನು ಸಪ್ರೇಟ್ ಮಾಡಬೇಕು, ಕೈಯನ್ನು ಈ ರೀತಿಯಾಗಿ ಇಂಟರ್ಲಾಕ್ ಮಾಡಬೇಕು. ಇದು ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಥೈ ಫ್ಯಾಟ್ ಅಂಡ್ ಬೆಲ್ಲಿ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ. ಈ ಎಕ್ಸರ್ಸೈಸ್ ಮಾಡ್ಬೇಕಿದ್ರೆ ನಿಮ್ಮ ಕೋರ್ ಕೂಡ ಟೈಟ್ ಆಗಿರ್ಬೇಕು. ಕೋರ್ ಅನ್ನು ಲೂಸ್ ಬಿಡ್ಬೇಡಿ, ಲೂಸ್ ಬಿಟ್ರೆ ಯಾವುದೇ ಯೂಸ್ ಆಗಲ್ಲ. ಇದನ್ನು ಈಚ್ ಸೈಡ್ 15 ಕೌಂಟ್ಸ್ ಮಾಡ್ಬೇಕು. ನಾವಿವಾಗ ಈ ರೀತಿಯಾಗಿ ಮುಷ್ಟಿ ಕಟ್ಟಿ ಅಂಡ್ ನಿಮ್ಮ ಚೆಸ್ಟ್ ಮುಂದೆ ಈ ರೀತಿಯಾಗಿ ಕವರ್ ಮಾಡ್ಬೇಕು. ಅಂಡ್ ಇವಾಗ ನಾವು ಬ್ಯಾಕ್ ಕಿಕ್ಸ್ ಮಾಡೋಣ. ಓಕೆ, ನಿಮ್ಮ ಹೀಲ್ಸ್ ಇರುತ್ತಲ್ಲ ಅದನ್ನು ಹಿಪ್ಸಿಗೆ ತಾಗಿಸ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ಬೋತ್ ಸೈಡ್ 15 ಕೌಂಟ್ಸ್. ಸ್ಟಾಪ್ ಮಾಡಿ. ನಾವಿವಾಗ ನೆಕ್ಸ್ಟ್ ಎಕ್ಸರ್ಸೈಸ್ಗೆ ಹೋಗುವ. ಅದೇ ಸೈಡ್ ವರ್ಡ್ ಬೆಂಡಿಂಗ್. ಕಾಲನ್ನು ಸೆಪರೇಟ್ ಮಾಡಿ. ಓಕೆ, ಎರಡು ಕೈ ಈ ರೀತಿಯಾಗಿ ಮುಷ್ಟಿ ಕಟ್ಟಿರ್ಬೇಕು. ಹೀಗೆ ಕೈ ಕಿವಿಯ ನೇರಕ್ಕಿರ್ಬೇಕು, ಕಿವಿ ಮುಂದೆ ಅಥವಾ ಮುಖಕ್ಕೆ ಕವರ್ ಆಗಬಾರ್ದು. ಕಿವಿ ನೇರಕ್ಕಿರ್ಬೇಕು, ಕಾಲು ಈ ರೀತಿ ಸ್ಟ್ರೈಟ್ ಆಗಿರ್ಬೇಕು. ಓಕೆ, ಆಪೋಸಿಟ್ ಸೈಡ್ ಸೇಮ್. ಇದನ್ನು ಕೂಡ 15 ಕೌಂಟ್ಸ್. ಕಿವಿ ನೇರಕ್ಕೆ ಕೈ. ಓಕೆ, ಇಲ್ಲಿ ನಿಮ್ಮ ಸ್ಲಿಮ್ ಆಗಿರುವಂತಹ ಟ್ರಂಕ್ ಅನ್ನು ಪಡ್ಕೊಳ್ಬಹುದು. ಎಕ್ಸರ್ಸೈಸ್ಗೆ ಹೋಗುವ ಅದೇ ಜಂಪಿಂಗ್ ಜಾಕ್ಸ್, ಬಟ್ ಇಲ್ಲಿ ನಾವು ಜಂಪ್ ಮಾಡಲ್ಲ. ಕಾಲು ಹತ್ರ ಇಡಬೇಕು. ರೈಟ್ ಹ್ಯಾಂಡ್ ಕೈ ಹೇಗೆ ಮೇಲೆ ಹೋಗುತ್ತೆ, ಕಾಲು ಅದೇ ತರ ಸೆಪ್ರೇಟ್ ಆಗುತ್ತೆ. ಓಕೆ, ಕೈ ಕೆಳಗೆ ಬರ್ಬೇಕಂದ್ರೆ ಕಾಲು ಹತ್ರ. ಇದೆಲ್ಲ ಎಫೆಕ್ಟ್ ಆಗುತ್ತೆ. ಕರೆಕ್ಟ್. ಒಂದು ಬೆಲ್ಲಿ ರೀಜನ್ ಅಲ್ಲಿ, ಇನ್ನೊಂದು ಥೈ ರೀಜನ್ ಅಲ್ಲಿ. ಕೋರ್ ಟೈಟ್ ಆಗಿರ್ಲಿ. ಇದನ್ನ ಮಾಡ್ಬೇಕಿದ್ರೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಓಕೆನಾ? ಎಕ್ಸರ್ಸೈಸ್ಗೆ ಹೋಗುವ ಅದೇ ವಾಕಿಂಗ್. ಇದು ಎಲ್ಲೆಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಂಡ್ ಖಂಡಿತ ಇದು ಬೆಸ್ಟ್ ಎಕ್ಸರ್ಸೈಸ್ ಹೋಲ್ ಬಾಡಿ ವೇಟ್ ಲಾಸ್ ಮಾಡೋಕ್ಕೆ. ಓಕೆ, ಎರಡು ಮುಷ್ಟಿ ಕಟ್ಕೊಳ್ಳಿ ಅಂಡ್ ಜಸ್ಟ್ ಮೂವ್. ನಿಮ್ಮ ಕೈ ಅಪೋಸಿಟ್ ಸೈಡ್ ಮೂವ್ ಆಗ್ಬೇಕು, ಕಾಲ್ ಅಪೋಸಿಟ್ ಸೈಡ್ ಮೂವ್ ಆಗ್ಬೇಕು. ಓಕೆ, ಹೀಗೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ. ಅಂಡ್ ಆಲ್ಸೋ ಸೈಡ್ಸ್ ಮೇಲೆ ಕೋರ್ ಟೈಟ್ ಮಾಡಿ. ಇವನ್ ಬೆಲಿ ಫ್ಯಾಟಿಗೂ ಒಳ್ಳೆ ರಿಸಲ್ಟ್ ಬರುತ್ತೆ. ಅಟ್ ಲೀಸ್ಟ್ 15 ಮಿನಿಟ್ಸ್ ಇದೇ ಥರ ಮಾಡ್ತಾ ಇರಿ. ಒಮ್ಮೆ ಸುಸ್ತಾದ್ರೆ ಸ್ಲೋ ಆಗಿ ಸ್ಟಾಪ್ ಮಾಡಬೇಕು. ಒಂದೇ ಸರ್ತಿ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಸೊ ಈ ಎಕ್ಸರ್ಸೈಸ್ ಅನ್ನು ಕಂಪ್ಲೀಟ್ 15 ಡೇಸ್ ಫಾಲೋ ಮಾಡಿ ವಿತ್ ದ ಡಯಟ್. ಸೊ ಡಯಟ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಡಯಟ್ ಬೇಕು ಅಂತ ಹೇಳಿ. ಅಂಡ್ ನಮ್ಗೆ ಕಾಂಟ್ಯಾಕ್ಟ್ ಆಗಿ ಖಂಡಿತ ನಿಮ್ಗೆ ಡಯಟ್ ಚಾರ್ಟ್ ಒಟ್ಟಿಗೆ ವೆಯ್ಟ್ ಲಾಸ್ ಆಗುತ್ತೆ. ಓಕೆ, ಇನ್ನು ಮುಂದಿನ ಸಂಚಿಕೆ ತನಕ ಕಾಯ್ತಾ ಇರಿ. ಈ ಎಕ್ಸರ್ಸೈಸ್ ಮಾಡ್ತಾ ಇರಿ, ವೆಯ್ಟ್ ಲಾಸ್ ಮಾಡ್ತಾ ಇರೋಣ. ಟೇಕ್ ಕೇರ್ ಅಂಡ್ ಬಾಯ್.